ಅರ್ಜುನ ದೇವರನ್ನು ನೋಡಿದ. ಯುದ್ಧದ ಮಧ್ಯದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ. ಯಾಕೆಂತಂದ್ರೆ ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ ಅವರ ಮಕ್ಕಳು, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಮೇಷ್ಟ್ರು, ನನ್ನ ಅಜ್ಜ, ನನ್ನನ್ನು ಪೋಷಣೆ ಮಾಡಿದವರು ಇವರೇ ಕಾಣ್ತಾ ಇದ್ದಾರೆ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಕೂತು. ದೇವರು ಹೇಳಿದ, ಇದೆಂತ ಕತೆ. ನಮ್ಮ ಹುಡುಗ ಇರ್ತಾನೆ, ನಾಳೆ ಪರೀಕ್ಷೆಗೆ ಹೋಗ್ಬೇಕು, ಪರೀಕ್ಷೆಗೆ ಅಮ್ಮ ನಾನು ಪರೀಕ್ಷೆ ಹೋಗಲ್ಲ ಅಂತ ಹೇಳಿ. ಯಾಕೆ ಮಗು ಪರೀಕ್ಷೆಗೆ ಹೋಗುದಿಲ್ಲ? ನಾನು ಪರೀಕ್ಷೆಯಲ್ಲಿ ಬರೆದ್ರೆ ಚೆನ್ನಾಗಿ ಬರೀತೇನೆ, ಬರೀ ನಾನು ಬರೆದ್ರೆ ಫಸ್ಟ್ ರ್ಯಾಂಕ್ ನನಗೇ ಬರುತ್ತೆ, ಬರ್ಲಿ ಬಿಡು. ಈ ಪಕ್ಕದ ಹುಡುಗನೇ ರ್ಯಾಂಕ್ ತಪ್ಪಿ ಹೋಗುತ್ತೆ ಅಮ್ಮ, ನಾನು ಹೋಗುವುದಿಲ್ಲ, ಎರಡು ಬಾರಿಸ್ತಾಳೆ ಅಂತ. ಅದಕ್ಕೆ ಪ್ರಸಂಗಿ ಸುಮ್ಮನೆ ಹೋಗಿ ಬರೇ ಅಂತ ಹೇಳ್ತಾನೆ. ಅರ್ಜುನ ಹೇಳಿದ, ನಾನು ಯುದ್ಧ ಮಾಡಿದ್ರೆ ಇಷ್ಟನ್ನು ಸಾಯ್ತಾರೆ. ಕೃಷ್ಣ ಹೇಳಿದ, ನೀನು ಕರ್ಕೊಂಡು ಬಂದದ್ದೇ ಇದಕ್ಕೆ. ಆ ಮಿಲಿಟರಿಯವ ಆಜ್ಞೆ ಮಾಡಿದ್ರೆ ಸೇನೆಯವರು ನಾವು ಹೋಗುದಿಲ್ಲ, ಯುದ್ಧ ಮಾಡುವುದಿಲ್ಲ ಅಂತ ಹಠ ಹಿಡಿದ್ರೆ ಆಪರೇಷನ್ ಸಿಂಧೂರ ಆಗ್ತಿತ್ತ. ಯಾಕಾಯ್ತು ಅಂತಂದ್ರೆ ಮಿಲಿಟರಿಯರು ಮಾಡಿದ್ರಿಂದ ಆಯ್ತದ. ಅರ್ಜುನ ಯುದ್ಧ ಮಾಡದೆ ಹೋಗಿದ್ರೆ ದುರ್ಯೋಧನ ಆಪರೇಷನ್ ಆಗ್ತಲೇ ಇರಲಿಲ್ಲ. ಯಾಕಾಯ್ತು? ಕೃಷ್ಣನಿಂದ ನಡಿ. ಅರ್ಜುನನ ಆ ಕುಂಟು ನೆಪಗಳನ್ನೆಲ್ಲ ದೂರ ಮಾಡಿದ. ದೇವ್ರು ಹೇಗೆ ಮಾಡಿದ ಅಂತಂದ್ರೆ, ನೋಡು, ನಾನು ದೇವರು ಹೇಳಿದ್ದಲ್ಲ, ದೇವರು ವಿಶ್ವರೂಪವನ್ನು ತೋರಿಸಿದ. ನೀನಲ್ಲ, ನಿನ್ನ ಒಳಗಿರುವವ ನಾನು, ನಿನ್ನ ಒಳಗಿದ್ದು ನಾನು ಕೊಲ್ತೇನೆ, ನೀನ್ ಚಿಂತೆ ಮಾಡಬೇಡ, ಮಾಡ ಯುದ್ಧ ಅಂತ ಹೇಳಿದಾಗ ಅರ್ಜುನ ಯುದ್ಧ ಮಾಡ್ತಾನೆ. ಕುಂತಿ ಡೈರೆಕ್ಟ್ ಲೈವ್ ನೋಡಿದಾಳೆ. ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ್ದನ್ನು ನೋಡಿದ. ಆದ್ರೆ ಮರ್ತ್ಯರಿಗೆ ದರ್ಶನ ಕೊಡುವುದಿಲ್ಲ ಅಂತಂದ್ರೆ, ಅಮ್ಮ ಕುಂತಿ, ನಿನ್ನ ಮಗನಿಗೆ ಕೃಷ್ಣ ಹೇಗೆ ದರ್ಶನ ಕೊಟ್ಟ ಅಂತ ಪ್ರಶ್ನೆ ಬಂತು. ಅದಕ್ಕೆ ಅವಳು ಹೇಳ್ತಾಳೆ, ಮೂಢ ದೃಶ, ನನ್ನ ಮಗನಿಗೆ ಜ್ಞಾನ ಕೊಟ್ಟಿ, ನೀನು ಜ್ಞಾನ ಕೊಟ್ಟು ದರ್ಶನ ಕೊಟ್ಟಿ. ದೇವರ ಜ್ಞಾನ ಬರಬೇಕಾದ್ರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ದೇವರನ್ನು ಹಾಗೆ ನಾವು ನೋಡ್ಲಿಕ್ಕಾಗುವುದಿಲ್ಲ. ದೇವರನ್ನು ನೋಡ್ಬೇಕಾಗಿದ್ರೆ ದೇವರ ಬಗ್ಗೆ ಶ್ರವಣ ಮಾಡಿರ್ಬೇಕು, ಮನನ ಮಾಡಿರ್ಬೇಕು, ದೇವರ ಬಗ್ಗೆ ಧ್ಯಾನ ಮಾಡಿರ್ಬೇಕು. ಹಾಗಿದ್ರೆ ಮಾತ್ರ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾನೆ. ನಾಳೆ ದೇವರು ಬಂದು ನಮ್ಮ ಮುಂದೆ ಬಂದು ನಿಂತ ಅಂತ ಬರುವುದಿಲ್ಲ, ಭಯ ನಮ್ದು. ಬಂದು ನಿಂತ ಅಂತ ಇಟ್ಕೊಳ್ಳಿ. ಬಂದು ನಿಂತ್ರೆ ನಾವೇನ್ ಮಾಡ್ತೇವೆ? ಯಾರು ನೀನು? ನಾನು ಕೋಣೆಯಿಂದ ಬರ್ತಿದ್ದೆ, ಬಂದಾಗ ಒಬ್ಬ ಕೇಳಿದ, ನೀವು ಯಾರು ಅಂತ. ನಾನೇನ್ ಹೇಳ್ಬೇಕು? ನಾನು ಸ್ವಾಮಿಗಳು. ನನಗೆ ಸಂಕೋಚ ಆಯ್ತು ಹೇಳಲಿಕ್ಕೆ, ನಾನೊಬ್ಬ ಮನುಷ್ಯ ಅಂತ. ನಮಗೇನೇ ಸಂಕೋಚ ಆಗುತ್ತೆ, ನೀವು ಯಾರು ಅಂತ ನಮ್ಮ ಹತ್ರನೇ ಕೇಳಿದ್ರೆ. ದೇವರು ಬಂದಾಗ ನೀನು ಯಾರು ಅಂತ ಕೇಳಿದ್ರೆ ನಾನು ದೇವರು ಅಂತ ಹೇಳಲಿಕ್ಕೆ ಸಂಕೋಚ ಆಗುವುದಿಲ್ವಾ? ದೇವರು ಹೇಳಿದ, ನಿಮ್ಮ ಮನುಷ್ಯರ ಸಾವಾಸ ನನಗೆ ಬೇಡ ಅಂತ. ನೀನು ಯಾರು ಅಂತಲೇ ಕೇಳ್ತೀರಿ ಎದುರು ಬಂದವನನ್ನು. ದೇವರು ಹೇಳಿದ, ನಾನು ನಿಮ್ಮ ಮುಂದೆ ಬಂದು ನಿಲ್ಲಬೇಕಾದ್ರೆ ನನ್ನ ಪರಿಚಯ ಕೇಳಿಕೊಂಡು ಬನ್ನಿ, ನಾನು ಯಾರು ಅಂತ ತೀರ್ಮಾನ ಮಾಡಿಕೊಂಡು ಬನ್ನಿ, ನನ್ನ ಬಗ್ಗೆ ಡೌಟ್ ಇದ್ರೆ ಕ್ಲಿಯರ್ ಮಾಡಿಕೊಂಡು ಬನ್ನಿ, ಆಮೇಲೆ ನಿಮ್ಮ ಮುಂದೆ ಬಂದು ನಿಲ್ತೇನೆ ಅಂತ ಹೇಳ್ತಾನೆ. ಶ್ರವಣ ಮಾಡಿ ದೇವರ ಬಗ್ಗೆ ಎಲ್ಲ ಕೇಳಿ, ದೇವರ ಹತ್ರ ಕೇಳಿ, ನೀನು ಯಾರು, ನಿನ್ಗೇನು, ನಿನ್ನ ಅಮ್ಮ ಯಾರು, ನಿನ್ನ ಅಪ್ಪ ಯಾರು, ಜಾತಕ ಎಲ್ಲ ಕೇಳಿದ್ರೆ ದೇವರಿಗೆ ರಗಳೆ ಅನಿಸ್ತದೆ. ದೇವರದ್ದು ಬಗ್ಗೆ ಎಲ್ಲ ಶ್ರೋತವ್ಯ, ಕಿವಿ ತುಂಬ ನಾವು ಕೇಳಬೇಕು. ಕೇಳಿದ ಮೇಲೆ ಇದು ಸರಿಯಾ ತಪ್ಪ ಅಂತ ಸಂಶಯ ಬಂದ್ರೆ ಮತ್ಯ ಮನನೆ ಮಾಡಿ ಅದರಲ್ಲಿ ಯಾವುದು ದೋಷಗಳು ಅದನ್ನು ದೂರ ಮಾಡಿ ನಾವು ಮೆಡಿಟೇಷನ್ ಧ್ಯಾನ ಮಾಡಿದ್ರೆ ನಮಗೆ ಕಾಣಬೇಕು. ದೇವರು ಎದುರು ಬಂದು ನಿಂತ್ರೆ ನಾವು ಧ್ಯಾನದಲ್ಲಿ ಏನ್ ನೋಡಿದ್ದೇವೆ ಅದಕ್ಕೆ ಟ್ಯಾಲಿ ಆಯಿತು ಅಂತಂದ್ರೆ ದೇವರನ್ನು ನೋಡ್ಲಿಕ್ಕೆ ಆಗುತ್ತೆ, ದೇವರ ದರ್ಶನ ಆಗಿದೆ. ನೋಡಿ, ಧ್ರುವ ನಾರದರು ಟ್ರೈನಿಂಗ್ ಕೊಟ್ಟರು ಧ್ರುವನಿಗೆ. ಟ್ರೈನಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟರು, ತಲೆ ಮೇಲೆ ಕೈ ಇಟ್ಟರು, ಅವನಿಗೆ ಶ್ರವಣ ಮಾಡಿಸಿದ್ರು, ಮನನ ಮಾಡಿದ್ರು, ಧ್ಯಾನ ಮಾಡಿಸಿದ್ರು. ದೇವರು ಬಂದು ನಿಂತ. ದೇವರು ಬಂದು ನಿಂತರೆ ಕಣ್ತೆಗಿಲಿಲ್ಲ ಧ್ರುವ, ಒಳಗಿಂದಲೇ ಆ ರೂಪವನ್ನು ನೋಡ್ತಾ ಇದ್ದ. ದೇವರು ಒಳಗೆ ಅದೃಶ್ಯ ಮಾಡಿದ. ಅವಾಗ ಎದುರಿದ್ದ ದೇವರನ್ನು ನೋಡಿದ. ತಾನು ನೋಡಿದ ಒಳಗಿನ ರೂಪ ನಾರದರ ಹತ್ರ ಕೇಳಿದ್ದು, ಧ್ಯಾನದಲ್ಲಿ ನಾನು ನೋಡಿದ್ದು, ಎದುರು ಬಂದು ನಿಂತದ್ದು, ಎರಡಕ್ಕೂ ಟ್ಯಾಲಿ ಬಂತು. ಸ್ವಾಮಿ ಅಂತ ಕೈ ಮುಗಿದು ದೇವರು ಅಂತ ಒಪ್ಪಿಕೊಂಡ. ದೇವರು ಅಂತ ಗೊತ್ತಾಗಬೇಕಾದರೆ ಮೂಢ ದೃಶ್ಯ ಗೊತ್ತಾಗುವುದಿಲ್ಲ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸಿದ. ಅದಕ್ಕಿಂತ ಮುಂಚೆ ಎಲ್ಲ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟ, ಶ್ರವಣ ಮಾಡಿಸಿದ, ಅವನು ಪ್ರಶ್ನೆ ಕೇಳಿದ, ಉತ್ತರ ಕೊಟ್ಟ, ಮನನೆ ಮಾಡಿಸಿದ. ಅರ್ಜುನ ಧ್ಯಾನ ಮಾಡು ಅಂತ ಹೇಳಿದ. ದೇವರನ್ನು ಧ್ಯಾನಿಸಿದರೆ ದೇವರು ಹೇಳಿದ, ಈ ಕಣ್ಣಿಂದ ನೋಡ್ಲಿಕ್ಕಾಗುವುದಿಲ್ಲ, ನಿನಗೆ ಬೇರೆನೇ ಕಣ್ಣು ಕೊಡ್ತೇನೆ ಅಂತ ಹೇಳಿ
ಅವನಿಗೆ ಜ್ಞಾನದ ಕಣ್ಣನ್ನು ಕೊಟ್ಟು ಅವನಿಗೆ ಭಗವಂತ ವಿಶ್ವರೂಪವನ್ನು ತೋರಿಸಿದ. ಕುಂತಿ ಹೇಳ್ತಾಳೆ, ಅರ್ಜುನನ್ ನೋಡಿದ್ದಾನೆ ಸರಿ, ಅದಕ್ಕೆ ಬೇಕಾದ ಸಿದ್ಧತೆ ಅವನ ಹತ್ರ ಇತ್ತು, ದೇವರನ್ನು ನೋಡ್ಲಿಕ್ಕೆ ಬೇಕಾದ ಸಿದ್ಧತೆ ನನ್ನ ಹತ್ರ ಇಲ್ಲ. ಅವಳು ಹೇಳ್ತಾಳೆ, ನಾನು ಮೂಢ ದೃಶ, ದೃಕ್ ಅಂದ್ರೆ ಜ್ಞಾನ, ಮೂಢ ಅಂದ್ರೆ ಮೌಢ್ಯ, ನನ್ನ ಜ್ಞಾನದಲ್ಲಿ ಮೌಢ್ಯ ತುಂಬಿದೆ, ಹಾಗಾಗಿ ನನಗೆ ಆ ತಾಕತ್ತು ನನಗಿಲ್ಲ. ಮೂಢ ದೃಶ ಮಯ ನ ದೃಶ್ಯತೆ, ನನಗೆ ನೋಡುವ ಶಕ್ತಿ ನನಗಿಲ್ಲ. ಅದಕ್ಕೊಂದು ಕುಂತಿ ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾಳೆ. ಏನು ಉದಾಹರಣೆ ಕೊಡ್ತಾಳೆ? ನಟಃ ನಾಟ್ಯಚರೋ ಯಥ. ನಾಟ್ಯಚರ, ನಾಟ್ಯ ಅಂತಂದ್ರೆ ನಾಟಕ ಅಂತ ಇಟ್ಟುಕೊಳ್ಳಿ. ನಟನಿಗೆ ಸಂಬಂಧಪಟ್ಟದ್ದು ನಾಟ್ಯ. ನಾಟ್ಯ ಅಂದ್ರೆ ನಾಟಕ ಆಗ್ಬಹುದು, ಅಥವಾ ಭರತನಾಟ್ಯ ಆಗ್ಬಹುದು, ಯಾವುದೇ ಆಗ್ಬೋದು, ಏಕಪಾತ್ರ ಅಭಿನಯ ಆಗಿರ್ಬೋದು. ನಾಟಕದಲ್ಲಿ ನಾಟಕ ಮಾಡ್ತಾರೆ, ಪಾರ್ಟ್ ಮಾಡ್ತಾರೆ. ನಾಟಕದಲ್ಲಿ ಪಾರ್ಟ್ ಮಾಡಿದ್ರೆ ಅಲ್ಲಿದ್ದ ನಟ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತಾ? ಬಣ್ಣ ಹಾಕಿದ್ರೆ ಯಾರು ಅಂತಲೇ ಗೊತ್ತಾಗೋದಿಲ್ಲ. ಕಂಸನ ವೇಷ ಹಾಕಿರ್ತಾನೆ, ಆ ಕಂಸನ ವೇಷ ಹಾಕಿದವ್ ಯಾರಿರ್ಬೋದು ಗೊತ್ತೇ ಆಗುದಿಲ್ಲ. ಕೊನೆಗೆ ಅವನು ವೇಷ ತೆಗೆಯುವಾಗ ನಾವು ನೋಡಿದ್ರೆ ಓ ಇವನ ಅಂತ ನಾವು ಹೇಳ್ತೇವೆ, ಇಷ್ಟು ತೆಳಗಿರ್ತಾನೆ. ನಾಟ್ಯದಲ್ಲಿ ಸ್ಟೇಜಲ್ಲಿರುವಾಗ ಅವನು ಯಾರು ಅಂತ ಗೊತ್ತಾಗುದಿಲ್ಲ, ಅವನ ವೇಷ ಮಾತ್ರ ಗೊತ್ತಾಗುತ್ತೆ, ಯಾರು ಅಂತ ಗೊತ್ತಾಗುವುದಿಲ್ಲ, ಅವನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ. ನಾಟ್ಯದಲ್ಲಿ ಭಾಗವಹಿಸುವ ನಟ ಅವನನ್ನು ಹೇಗೆ ನಮಗೆ ಗುರುತಿಸ್ಲಿಕ್ಕಾಗುವುದಿಲ್ಲ, ಹಾಗೇನೆ ದೇವರನ್ನು ಗುರುತಿಸ್ಲಿಕ್ಕೆ ನಮಗಾಗುವುದಿಲ್ಲ. ದೇವರ ಈ ಲೀಲಾ ನಾಟಕವನ್ನು ನೋಡ್ತಾ ಕೂತ್ಕೊಂಡ್ರೆ ದೇವರು ಅನ್ನೋದನ್ನು ನಮಗೆ ಗುರುತಿಸಿಕೊಳ್ಳಿಕ್ಕಾಗುವುದಿಲ್ಲ. ನಮ್ಮ ಆಪ್ತ ಬಂಧುವಿನ ಹಾಗಿರ್ತಾನೆ, ಅವನನ್ನು ನಮಗೆ ನೋಡ್ಲಿಕ್ಕಾಗುವುದಿಲ್ಲ. ನಾಟ್ಯದಲ್ಲಿ ನಟನೆ ಮಾಡುವವನನ್ನು ಹೇಗೆ ನಮಗೆ ಗುರುತಿಸ್ಲಿಕ್ಕಾಗುವುದಿಲ್ಲ, ಹಾಗೆ ಕೃಷ್ಣ ನಿನ್ನನ್ನು ಗುರುತಿಸ್ಲಿಕ್ಕೆ ನಮಗಾಗುವುದಿಲ್ಲ. ನಾಟ್ಯಚರಾಹ ಅಂತಂದ್ರೆ ಒಬ್ಬ ಯಾವುದ ಜ್ಞಾನನೂ ಇಲ್ಲ, ರಾಮಾಯಣ ಮಹಾಭಾರತ ಭಾಗವತ ಪರಿಚಯನೇ ಇಲ್ಲ. ಒಬ್ಬ ವೇಷ ಮಾಡ್ತಾನೆ, ಕೃಷ್ಣನ ಪಾರ್ಟ್ ಒಬ್ಬ ಮಾಡ್ತಾನೆ, ಅವನಿಗೆ ಕೃಷ್ಣ ಅಂದ್ರೆ ಗೊತ್ತೇ ಇಲ್ಲ. ಅವನಿಗೆ ನೋಡ್ತಾನೆ, ಏನ್ ಹಿಂಗೆ ಮಾಡಿದ್ರೆ ಇಷ್ಟೇ ಡ್ಯಾನ್ಸ್ ಮಾಡಿದ್ರು ಏನು ಅಂತಲೇ ಗೊತ್ತಾಗ್ಲಿಲ್ಲ. ಅವನಿಗೆ ಯಾಕೆ ಗೊತ್ತಾಗಿಲ್ಲ ಅಂತಂದ್ರೆ ಅವನಿಗೆ ಕೃಷ್ಣನ ಬಗ್ಗೆ ಚಿಂತನೆ ಇಲ್ಲ. ಕೃಷ್ಣ ಅಂದ್ರೆ ಯಾರು ಅಂತಲೇ ಗೊತ್ತಿತ್ತು. ಯಾರಿಗೆ ಕೃಷ್ಣನ ಬಗ್ಗೆ ಚೆನ್ನಾಗಿ ಜ್ಞಾನ ಇರ್ತದೆ, ಕಂಸನನ್ನು ತಿಳ್ಕೊಂಡಿದ್ದಾನೆ, ಆ ಕಂಸನನ್ನು ಕೊಲ್ಲುವ ದೃಶ್ಯ ಅವನಿಗೆ ಅರ್ಥ ಆಗ್ತದೆ. ನಾಟ್ಯಚರಾಹ, ಆ ನಾಟ್ಯದಲ್ಲಿ ಅಭಿನಯ ಮಾಡುವವ ಅದು ಕೃಷ್ಣನ ಪಾರ್ಥ ಹಾಕಿದ್ನಾ ಅಥವಾ ಕಂಸನ ಪಾರ್ಥ ಹಾಕಿದ್ನಾ ಗೊತ್ತೇ ಆಗುದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಕೃಷ್ಣನ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ, ಕೃಷ್ಣನ ಬಗ್ಗೆ ಚಿಂತನೆ ಇಲ್ಲ. ಶಾಸ್ತ್ರ ಓದಿದ್ರೆ, ಪುರಾಣ ಕೇಳಿದ್ರೆ, ಯಾವ್ದಾದ್ರೂ ಪಾಠ ಪ್ರವಚನದಲ್ಲಿ ಭಾಗವಹಿಸಿದ್ರೆ, ದೇವರು ಯಾರು ಅಂತ ಗೊತ್ತಿದ್ರೆ, ಈ ನಾಟ್ಯದಲ್ಲಿ ಯಾರು ಕೃಷ್ಣ, ಯಾರು ಕಂಸ, ಏನವರ ಪಾತ್ರ, ಅದೆಲ್ಲ ಎಂಜಾಯ್ ಮಾಡ್ಲಿಕ್ಕಾಗುತ್ತೆ. ಯಾವ ಪರಿಚಯನೂ ಇಲ್ಲ ಅಂತ ಆದ್ರೆ ನಮಗದು ಏನು ಗೊತ್ತಾಗುತ್ತೆ? ಏನು ಗೊತ್ತಾಗುದಿಲ್ಲ. ತಮಿಳಿನಲ್ಲಿ ಒಂದು ಭರತನಾಟ್ಯ ಮಾಡ್ತಾರೆ, ತಮಿಳಿದ್ದೇ ಹಾಡು, ತಮಿಳಿದ್ದೇ ಕತೆ, ನಮ್ಗೇನ್ ಗೊತ್ತಾಗುತ್ತೆ? ಏನ್ ಗೊತ್ತಾಗುದಿಲ್ಲ. ಮೂಕ ಪ್ರೇಕ್ಷಕರಾಗಿ ಇರ್ಬೇಕಷ್ಟೇ. ಕಣ್ಣಿಗೆ ನೋಡಿದ್ರೆ ಏನೋ ಕುಣಿತಾರೆ. ಯಾರು ಪಾತ್ರ ಗೊತ್ತಾಗಬೇಕಾದ್ರೆ ಯಾರೋ ಹೇಳಿರ್ಬೇಕು, ಆ ಭಾಷೆ ಬರಬೇಕು, ಆವಾಗ ಅಲ್ಲಿ ಆ ನಾಟ್ಯದ ರುಚಿ ನಮಗೆ ಗೊತ್ತಾಗತ್ತೆ. ಹಾಗೆ ಕೃಷ್ಣನ ಈ ನಟನೆ ನಮಗೆ ಜೀರ್ಣ ಆಗ್ಬೇಕಾಗಿದ್ರೆ ಮೂಢ ದೃಶ, ಬುದ್ಧಿಯಲ್ಲಿ ಮೌಢ್ಯ ಇದ್ರೆ ಆಗುವುದಿಲ್ಲ. ಸರಿಯಾದ ತಿಳುವಳಿಕೆ ನಮ್ಮಲ್ಲಿ ಇದ್ರೆ, ಒಳ್ಳೆಯ ಜ್ಞಾನ ನಮಗೆ ಇದ್ರೆ, ಆವಾಗ ನಾಟ್ಯದಲ್ಲಿ ಯಾರು ನಟರಾದ ಕೃಷ್ಣ ಅವನ ಪರಿಚಯ ನಮಗೆ ಆಗ್ತದೆ. ಪರಿಚಯ ನಮಗೆ ಆಗುವುದಿಲ್ಲ. ಹೇಗೆ ನಾಟ್ಯದಲ್ಲಿ ನಮ್ಮ ದೇವರೇ ಭಾಗವಹಿಸಿದ್ರು ಎಲ್ರಿಗೂ ದೇವರನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ, ಮೂಢ ದೃಕ್ಗಳಿಗೆ ಭಗವಂತನನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ. ಕೃಷ್ಣ ನಿನ್ನ ನಟ ಚಕ್ರವರ್ತಿ, ನಟರಾಜ ನೀನು, ನಟರಾಜ ನೀನು, ನಿನ್ನ ಆ ನಾಟ್ಯ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಜನ ಹೇಳ್ತಾರೆ ಕಾಳಿಯನ ಪ್ರಾಮಾಣಿಕ್ಯದಲ್ಲಿ ನಟನೆ ಮಾಡಿದವ ಅಂತ ಹೇಳ್ತಾರೆ. ಅದು ಗೊತ್ತಿದ್ರೆ ಕೃಷ್ಣ ಆವಾಗ ಅದನ್ನು ಖುಷಿ ಪಡ್ಲಿಕ್ಕೆ ಆಗ್ತದೆ. ಕೃಷ್ಣ ಕಾಳಿಯನ ಹೆಡೆಯ ಮೇಲೆ ಕುಣಿದ ಅಂತ, ಕುಣಿದಾಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರಂತೆ.
ಬೃಂದಾವನದ ರಾಜರುಗಳ ರೆಸ್ಪಾನ್ಸೇ ಇಲ್ಲ ಅದಕ್ಕೆ. ಭೂಮಿಯಲ್ಲಿದ್ದವರು ಯಾರೂ ಎಂಜಾಯ್ ಮಾಡಲಿಲ್ಲ ಅದನ್ನು. ಎಂಜಾಯ್ ಮಾಡಿದ್ದು ಯಾರು ಅಂದ್ರೆ ದೇವಲೋಕದಲ್ಲಿ. ಯಾಕಂದ್ರೆ ಪುಷ್ಪವೃಷ್ಟಿಯಾದ್ದು ದೇವಲೋಕದಿಂದ. ದೇವತೆಗಳು ಖುಷಿಪಟ್ಟಿ ನಂದಿ ನಗಾರಿಗಳನ್ನು ಬಾರಿಸಿ ದೇವರಿಗೆ ಆನಂದದ ಪುಷ್ಪವರ್ಷಣೆಯನ್ನು ಮಾಡಿದರು. ದೇವತೆಗಳಿಗೆ ಗೊತ್ತು ಆ ಕಾಳಿಯನ ತಾಕತ್ತೆಷ್ಟು, ಕೃಷ್ಣ ಕುಣಿದದ್ರ ಶಕ್ತಿ ಎಷ್ಟು. ಕಾಳಿಯ ಅಂತಂದ್ರೆ ಅವನಿಗೆ ಅವಧ್ಯತ್ವವರ ಇತ್ತು, ನಿನ್ನನ್ನು ಮೈ ಮುಟ್ಟುವವರಿಲ್ಲ ಅಂತಿತ್ತು. ಬ್ರಹ್ಮದೇವರು ಕೊಟ್ಟವರ ಕಾಳಿಯ ನಿನ್ನನ್ನು ಖಾಲಿ ಮಾಡುವವರೇ ಇಲ್ಲ ಅಂತ ಆ ಸೊಕ್ಕಿನಿಂದ ಯಮನೆಯೊಳಗೆ ಪ್ರವೇಶ ಮಾಡಿದ್ದಾನೆ. ತನ್ನ ವಿಷಜ್ವಾಲೆಯನ್ನು ವಮನೆ ಮಾಡಿದ್ದಾನೆ. ಯಾಕೆಂತಂದ್ರೆ ನಾನು ಅವಧ್ಯ, ನನಗೆ ಸಿಎಂನ ಪಿಎಂನ ಪ್ರೊಟೆಕ್ಷನ್ ಇದೆ ಅಂತಂದ್ರೆ ನಾನು ಮಾಡಿದ್ದೇ ಕಾನೂನಾಗಿ ಬಿಡ್ತೇನೆ. ಕಾಲಿಯನಿಗೆ ಆ ಸೊಕ್ಕು ಯಾಕೆ ಅಂತಂದ್ರೆ ಬ್ರಹ್ಮದೇವರು ನನ್ನ ಪಕ್ಷಕ್ಕಿದ್ದಾರೆ, ನನ್ನನ್ನು ಸೋಲಿಕ್ಕೆ ಬಿಡುವುದಿಲ್ಲ ಅಂತ. ಹಾಗಾಗಿ ನೀರಿಗೆ ವಿಷವನ್ನು ನೇರ ಸಂಪರ್ಕ ಆಗುವ ಹಾಗೆ ಮಾಡಿದ್ದಾನೆ. ನಮ್ಮ ದೇವರಿಗೆ ಗೊತ್ತಾಯಿತು. ದೇವರು ಬಂದ ನೋಡ್ತಾನೆ, ಅವ ಕಾಳಿಯನ ವಿಷದ ತಾಕತ್ತು ಎಷ್ಟಿತ್ತು ಅಂತಂದ್ರೆ ಅಲ್ಲಿ ಗೋವುಗಳು ಸತ್ತಿತ್ತು, ಗೋಪಾಲಕರು ಸತ್ತಿದ್ರು, ಮರಗಿಡಗಳು ಸತ್ತಿತ್ತು. ಎಂಥ ವಿಷ ಇರಬೇಕು ಅಂತ ಆಲೋಚನೆ ಮಾಡಿ. ನಮ್ಮ ದೇವರು ಮಾಡಿದ ಕೆಲಸ ಎರಡು. ಒಂದು ಸತ್ತವರನ್ನು ಬದುಕಿಸಿತು, ಎರಡನೇದ್ದು ಕಾಳಿಯನನ್ನು ಖಾಲಿ ಮಾಡಿ. ಎರಡು ಕೆಲಸ ಮನುಷ್ಯರಿಗೆ ಅಸಾಧ್ಯವಾದ. ದೇವರು ಹೇಗೆ ಬದುಕಿಸಿದ? ನಾವು ನಮ್ಮ ಶಕ್ತಿ ಏನು ಅಂದ್ರೆ ಬದುಕಿದವರನ್ನು ಸಾಯಿಸುವುದು ನಮ್ಮ ಶಕ್ತಿ. ಸತ್ತವರನ್ನು ಬದುಕಿಸುವ ಶಕ್ತಿ ನಮ್ಮ ದೇವರಿಗೆ ಮಾತ್ರ ಇರುವುದು ಹೊರತು ಇನ್ನೊಬ್ಬರಿಗೆ ಆ ಶಕ್ತಿ ಇಲ್ಲ. ನಾವು ಜೀವನದಲ್ಲಿ ಸಾಯ್ತಲೇ ಇರ್ತೇವೆ. ಏನಾದ್ರೂ ಸಮಸ್ಯೆ ಬಂದ್ರೆ ನಾನು ಸತ್ತೆ ಅಂತ ಹೇಳ್ತೇವೆ. ನಾವ್ ಏನ್ ಮಾಡ್ಬೇಕು? ಎದುರಿನಲ್ಲಿದ್ದವರ ಹತ್ರ ಹೇಳಿದ್ರೆ, ಹೌದಾ ನೀವು ಸತ್ರ, ತೀರ್ಥ ಹಾಕ್ಲಾ, ಪುರೋಹಿತರಿಗೆ ಫೋನ್ ಮಾಡ್ಲಾ ಅಂತ ಕೇಳ್ತಾರೆ. ನಾವು ದೇವರಿಗೆ ಹೇಳ್ಬೇಕು ನಾನು ಸತ್ತೆ. ನಮ್ಮನ್ನು ಬದುಕಿಸ್ತಾನೆ. ಸತ್ತ ಗೋವುಗಳನ್ನು ಕಣ್ತುಂಬ ನೋಡಿದಂತೆ ತಾಂ ದಿವ್ಯ ದೃಷ್ಟಿ ಸುದಯ ಸಹಸಾಭಿ ವೃಷ್ಟಾಹ. ಕಣ್ತುಂಬ ನೋಡಿದ ಅಂತೆ. ಕಣ್ತುಂಬ ನೋಡಿದ್ರೆ ಆ ಗೋವುಗಳೆಲ್ಲ ಎದ್ದು ಬಂದವಂತೆ. ಕೃಷ್ಣನ ಕಾಲು ನೆಕ್ಲಿಕ್ಕೆ ಶುರು ಮಾಡಿದವಂತೆ. ಮರಗಿಡಗಳನ್ನು ನೋಡಿದ ಅಂತ ದೇವರು. ಮರಗಿಡಗಳೆಲ್ಲ ಚಿಗಿರಿದವು, ಹೂ ಬಿಟ್ಟಿತು, ಹಣ್ಣು ಬಿಟ್ಟಿತಂತೆ. ಗೋಪಾಲಕರನ್ನು ನೋಡಿದ ಅಂತ ಎಲ್ಲ ನಿದ್ದೆಯಿಂದ ಎದ್ದ ಹಾಗೆ ಪಿಳಿಪಿಳಿ ಅಂತ ನೋಡ್ತಾ ಬಂದರಂತೆ. ನಾವು ಮಲಗಿರ್ತೇವೆ, ಏನು ಗೊತ್ತಿರುವುದಿಲ್ಲ. ಉಪನ್ಯಾಸ ಆರಂಭ ಆಗುವಾಗ ಮಲಗಿದ್ದೇವೆ. ಕೃಷ್ಣಾರ್ಪಣ ಚೆನ್ನೈಯವರಲ್ಲ ಬಿಡಿ ಆಗುವಾಗ ಮಲಗಿರ್ತೇವೆ. ಕೃಷ್ಣಾರ್ಪಣ ವಸ್ತು ಅಂತ ಹೇಳುವಾಗ ನಾವು ಹೇಳ್ತೇವೆ. ಏನು ಹೊತ್ತು ನಡೆದಾಗ ಆಗ್ತದೆ ಪ್ರಪಂಚ. ಗೋಪಾಲಕರು ಸತ್ತದ್ದು ಅಂತ ಗೊತ್ತಿಲ್ಲ ಅವರಿಗೆ. ನಾವು ಮಲಗಿದ್ದೇವೆ ಅಂತ ಎದ್ದ ಹಾಗೆ ನೋಡಿದ್ರಂತೆ. ಗೋಪಾಲಕರನ್ನು ಎಬ್ಬಿಸಿದ. ಇದು ಕೃಷ್ಣನ ಶಕ್ತಿ. ಸತ್ತವರನ್ನು ಬದುಕಿಸುವ ಚೈತನ್ಯ ಕೊಡುವ ಶಕ್ತಿ ಅದು ಕೃಷ್ಣನದ್ದು. ಇದು ಒಂದು ಕೆಲಸ ಆದ್ರೆ, ಎರಡನೇ ಕೆಲಸ ಕಾಲಿಯನನ್ನು ಖಾಲಿ ಮಾಡೋದು. ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅವನಿಗೆ ಮೇಲ್ನ ಸತ್ಯಲೋಕದ ಎಸ್ಕಾರ್ಟ್ ಇದೆ. ಅವನಿಗೆ ಯಾರು ಮುಟ್ತಾರೆ ಅವನನ್ನು? ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವಾಗ ನಮ್ಮ ದೇವರು ಬಂದ, ಹೆಡೆಯಲ್ಲಿ ಬಂದು ಕುಣಿದ, ನಟನೆ ಮಾಡಿದ, ನಾಟ್ಯಚರಹ ನಟಃ ಆದ. ದೇವತೆಗಳು ಸ್ವಾಗತ ಮಾಡಿದರಂತೆ. ಕೃಷ್ಣ ಶಾಬಾಷ್, ಇಂತಹ ಕಾಳಿಯ, ಇಂತಹ ಸೊಕ್ಕಿನವ, ಇವನನ್ನು ಖಾಲಿ ಮಾಡಬೇಕಾದ್ರೆ ನೀನೇ ಸಮರ್ಥ, ಶಾಬಾಷ್ ಅಂತ ದೇವಲೋಕದಿಂದ ಪುಷ್ಪವೃಷ್ಟಿ ಮಾಡಿದ. ಮನುಷ್ಯ ಲೋಕದಿಂದ ಅಲ್ಲ. ಮೂಢ ದೃಶ ಕುರಿತು ಹೇಳ್ತಾಳೆ. ನಾವು ಮೂಢ ದಿಕ್ಕುಗಳು. ನಮಗೇನು ಆ ಕೃಷ್ಣನ ವೈಭವ ನೋಡ್ಲಿಕ್ಕೆ ನಮಗೇನು ಶಕ್ತಿ ಗೊತ್ತೇ ಆಗ್ಲಿಲ್ಲ. ಆ ಪುಷ್ಪ ಆಗ್ಲಿ, ಆ ಪುಷ್ಪದ ವರ್ಷಣೆ ವೈಭವ ಆಗ್ಲಿ, ಅದರಿಂದ ವೃಷ್ಟನಾದ ಕೃಷ್ಣ ಆಗ್ಲಿ, ಯಾವುದೂ ನಮ್ಗೆ ಗೊತ್ತಾಗ್ಲಿಲ್ಲ. ನಟಃ ನಾಟ್ಯತರೋ ಯಥ ಮೂಢ ದೃಶ ನ ಲಕ್ಷ್ಯತೆ. ನಾಟ್ಯದಲ್ಲಿರುವ ನಟನೆ ಮಾಡುವವನ ನಟನೆಯ ವೈಭವ ಹೇಗೆ ಸಾಮಾನ್ಯ ಜನರಿಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವಲೋಕ ಅದಕ್ಕೆ ಸಾಕ್ಷಿ ಆಗ್ಬೇಕು. ಹಾಗೆ ನಮಗೂ ಶಕ್ತಿ ಇಲ್ಲ ಕೃಷ್ಣ ಅಂತ ಕುಂತಿ ಆ ಕೃಷ್ಣನ ಮುಂದೆ ಯಾಚನೆ ಮಾಡ್ತಾಳೆ, ಕೃಷ್ಣನ ಮುಂದೆ ಪ್ರಾರ್ಥನೆ ಮಾಡ್ತಾಳೆ. ನಿನ್ನ ನಟ ಸಾರುವ ಬಹುಮತೆ ಅದು ಪ್ರಶ್ನಾತೀತವಾದ್ದು, ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ದದ್ದು. ಅತ್ಯದ್ಭುತವಾದಂತಹ ತಾಕತ್ತು ನಿಂದು ಕೃಷ್ಣ ಅಂತ ಕೃಷ್ಣನಲ್ಲಿ ನಿವೇದಿಸಿಕೊಳ್ತಾರೆ. ಕೃಷ್ಣ ಸುಮ್ಮನೆ ನಿಂತಿದ್ದಾನೆ. ಯಾಕೆಂತಂದ್ರೆ ಅಮ್ಮನ ವಯಸ್ಸಿನ ಕುಂತಿ ಕೈ ಮುಗಿದು ಮಣಿದು ಬಾಯಿ ತುಂಬ ನನ್ನನ್ನು ಹೇಳ್ತಾಳೆ. ಇದು ಯಾವುದೂ ಕಲ್ಪನೆಯ ಪ್ರಪಂಚ ಅಲ್ಲ. ವಿದುರ ಮಾಡಿದ ಟ್ರೈನಿಂಗ್ ಇದು. ಆ ದಿನ ಇದನ್ನು ಶಾಸ್ತ್ರ ಜ್ಞಾನವನ್ನು ಕೊಟ್ಟಿದ್ದ. ಆ ಶಾಸ್ತ್ರವನ್ನು
ಕೃಷ್ಣನಿಗೇ ಸಮರ್ಪಣೆ ಮಾಡ್ತಾಳೆ. ಎಂತಹ ತಾಯಿ, ಎಂತಹ ಹೃದಯ, ಎಂತಹ ಮನಸ್ಸು. ಬರೀ ಶಾಸ್ತ್ರ ಓದಿದವರು ಇರ್ತಾರೆ, ಮನಸ್ಸಿರುವುದಿಲ್ಲ. ಮನಸ್ಸಿದ್ದವರು ಇರ್ತಾರೆ, ಶಾಸ್ತ್ರ ಇರುವುದಿಲ್ಲ. ಎರಡನ್ನೂ ಮೇಳೈಸಿದ ಶಕ್ತಿ ಅಮ್ಮ ಕುಂತಿ ನೀನು ಅಂತ ಕೃಷ್ಣ ಆ ಕುಂತಿಯನ್ನು ಅಭಿನಂದಿಸ್ತಾನೆ. ಅಂತಹ ಕುಂತಿಯಿಂದ ಪ್ರಾರ್ಥಿತನಾದ ಕೃಷ್ಣನ ವೈಭವ ಶ್ರೀಮದ್ ಭಾಗವತದಲ್ಲಿ ಉಲ್ಲಿಖಿತಾಗಿದೆ. ಪ್ರಯಾಣಾಭಿಮುಖನಾದ ದೇವರು ನಿಂತಹ ಪ್ರಯಾಣ ಮಾಡುವ ಕೃಷ್ಣನನ್ನು ನಿಲ್ಲಿಸುವ ತಾಕತ್ತು ಅದು ಕುಂತಿಯದ್ದು. ಹಾಗಾಗಿ ನಮ್ಮಿಂದ ಕೃಷ್ಣ ದೂರ ಆಗದೆ ನಿಲ್ಲಬೇಕಾದ್ರೆ ಕುಂತಿಯ ಮೂಲಕ ನಾವು ಪೋಸ್ಟ್ ಮಾಡೋಣ. ದೇವರಿಗೆ ಸ್ತೋತ್ರ. ಭಗವಂತ ನಿಂತು ನಮ್ಮನ್ನು ಹರಸ್ತಾನೆ. ಪಾರ್ಥಸಾರಥಿ ನಮ್ಮ ಜೊತೆಗೆ ಇರ್ತಾನೆ. ಹಾಗೆ ಇರ್ಲಿ ಅಂತ ಹಾರೈಸ್ತಾ ಪ್ರಾರ್ಥಿಸ್ತಾ